ನಮ್ಮ ಮನೆಗಳಲ್ಲಿ ಹಳೆ ಬಟ್ಟೆಗಳು ಅಂದರೆ ಸ್ವಲ್ಪ ದಿನ ಯೂಸ್ ಮಾಡಿರ್ತೀವಿ, ಅದನ್ನು ಮತ್ತೆ ಬಳಸಲ್ಲ. ಈಗ ನಾವು ದಪ್ಪ ಆಗ್ಬಿಟ್ಟು ಅಂತನೋ ಅಥವಾ ಸಣ್ಣ ಆಗ್ಬಿಟ್ವಿ ಅಂತನೋ, ಮಕ್ಕಳು ಬಟ್ಟೆಗಳು ದೊಡ್ಡೋರಾಗ್ತಾ ಇದ್ವಿ, ದೊಡ್ಡೋರಾಗ್ತಾ ಇತ್ತು, ಅವ್ರಿಗೆ ಬಟ್ಟೆ ಆಗಲ್ಲ ಅಂತನೋ ಅದನ್ನು ಬೇರೆಯವ್ರಿಗೆ ಕೊಡ್ತೀವಿ. ಬಟ್ಟೆಗಳನ್ನ ಬೇರೆಯವ್ರಿಗೆ ಕೊಟ್ಟರೆ ನಮಗೆ ನಮ್ಮ ಪಾಪಗಳು ಕಳೆದು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಅದನ್ನು ಕೊಡಬೇಕಾದ್ರೆ ಈ ಒಂದು ಕೆಲಸ ಮಾಡ್ದೇನೆ ಕೊಟ್ಟರೆ ನೀವು ಪಾಪನ ಹೆಚ್ಚಿಸ್ಕೋತೀರಿ. ಅದಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ಏನು ಮಾಡಬೇಕು ಅಂತ ನೋಡೋಣ. ನಮ್ಮ ಮನೇಲಿ ಮಕ್ಕಳು ಬಟ್ಟೆಗಳಿರ್ತವೆ, ವರ್ಷ ವರ್ಷ ಚೇಂಜ್ ಮಾಡ್ತಾ ಇರ್ತೀವಿ. ಹಳೆ ಬಟ್ಟೆಗಳು ಮಕ್ಕಳುಗಳಿಗೆ ಆಗಲ್ಲ, ಮತ್ತು ನಾವುಗಳು ಕೂಡ ಯೂಸ್ ಮಾಡಿದ ಬಟ್ಟೆಗಳು ನಾವು ದಪ್ಪ ಆದ್ವಿ ಅಂತನೋ ಅಥವಾ ದಪ್ಪಕ್ಕಿರೋರು ಸಣ್ಣ ಆದ್ವಿ ಅಂತನೋ ಕೆಲವೊಂದು ಬಟ್ಟೆಗಳನ್ನ ಯೂಸ್ ಮಾಡೋಕ್ಕಾಗಲ್ಲ. ಅಥವಾ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಅದನ್ನು ಬೇಡ ಅನಿಸುತ್ತೆ, ಆವಾಗ ಚೆನ್ನಾಗಿರ್ತವೆ ಅಂದ್ಕೊಳ್ಳಿ, ಅದನ್ನು ಬೇರೆಯವ್ರಿಗೆ ಕೊಡಬೇಕು ಅಂತ ಬಯಸ್ತೀವಿ. ಕೊಡಬೇಕಾದ್ರೆ ನಾವು ಯಾರು ಅಶಕ್ತರು ಅಂದರೆ ಬಟ್ಟೆ ತೊಗೊಳಕ್ಕಾಗ್ತಾ ಇರಲ್ವೋ, ಬಡವರು ಏನಿರ್ತಾರೋ ಅವ್ರಿಗೆ ನಾವು ದಾನ ಮಾಡಬೇಕು. ಮತ್ತು ಇರೋರಿಗೆ ದಾನ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ. ನಾವು ಬೇರೆಯವ್ರಿಗೆ ಕೊಡಬೇಕಲ್ಲ ಅಂತ ಒಟ್ಟುರ್ಕೊಂಡು ನಮ್ಮ ಕಡೆಯವ್ರಿಗೆ ಯಾರಿಗೂ ಕೊಡ್ಕೋತೀವಿ. ಕೊಡೋದಕ್ಕೂ ಮುಂಚೆ ಆ ಥರ ಕೊಟ್ಟರು ಕೂಡ ಈ ಒಂದು ಸಣ್ಣ ಉಪಾಯನ ಮಾಡಿ ಕೊಟ್ಟರೆ ನಿಮ್ಮ ಕರ್ಮಗಳು ಕಡಿಯುತ್ತೆ, ನಿಮ್ಮ ಕರ್ಮಗಳನ್ನ ಹೆಚ್ಚಿಸ್ಕೊಳ್ಳಲ್ಲ. ಏನು ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ. ಮತ್ತು ನೀವು ಯಾರಿಗೇ ಆಗಲಿ, ಬಡವ್ರಿಗೆ ಆಗಲಿ ನಿಮ್ಮ ಕಡೆಯವ್ರಿಗೆ ಆಗಲಿ ಯಾರಿಗೇ ಕೊಡಬೇಕಾದ್ರೂ ಬಟ್ಟೆ ಹರಿದಿರಬಾರ್ದು, ಬಣ್ಣ ಹೋಗಿರಬಾರ್ದು, ಮತ್ತು ಕಲೆಗಳಾಗಿರಬಾರ್ದು, ಚೆನ್ನಾಗಿರೋ ಬಟ್ಟೆಗಳನ್ನ ಮಾತ್ರ ಕೊಡಬೇಕು. ಯಾವುದೋ ಒಂದು ವೇಸ್ಟ್ ಆಗಿರ್ತಾ ಇರುತ್ತೆ, ಹರಿದೋಗಿರುತ್ತೆ, ಅದನ್ನು ಕೊಟ್ಬಿಡೋಣ ಬಿಡು ಹೊಲ್ಸ್ಕೋತಾರೆ, ಅವೆಲ್ಲ ಮಾಡಬಾರ್ದು. ಅವ್ರದ್ದು ಬಡವ್ರಿಗೆ ಕೊಡ್ತಾ ಇರ್ತೀವಿ, ಅವರು ಹೊಲ್ಕೊಂಡು ಹಾಕ್ಕೊಳ್ಳೋ ಪರಿಸ್ಥಿತಿ ಇರುತ್ತೆ. ಆದರೆ ಅವರು ಅದನ್ನು ಬೇಜಾರು ಮಾಡಿಕೊಂಡ್ರು ನಾವು ಕೊಟ್ಟಿರೋ ಪುಣ್ಯ ಬರಲ್ಲ. ಕೊಟ್ಟಿರೋದಕ್ಕಿಂತ ನಾವು ಪಾಪನ ಹಚ್ಕೊಂಡಂಗಾಗತ್ತೆ. ಹಾಗಾಗಿ ನಾವು ಕೊಡಬೇಕಾದ್ರೆ ಚೆನ್ನಾಗಿರೋ ವಸ್ತ್ರಗಳನ್ನ ಕೊಡಿ. ಅಕಸ್ಮಾತ್ ಚೆನ್ನಾಗೇ ಇತ್ತು, ಅಲ್ಲೊಂಚೂರು ಹರಿದೋಗಿದೆ, ಅದನ್ನು ಏನೂ ಮಾಡೋಕ್ಕಾಗಲ್ಲ, ಹೋಲಿಸ್ಕೊಡಿ. ಹೋಲಿಸ್ಬಿಟ್ಟು ಅದನ್ನು ಕೊಡ್ಬೋದು. ಮತ್ತು ಕೊಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ನೀವು ಯಾರಿಗೇ ಆದರೂ ಕೊಡಿ, ನೀಟಾಗಿ ವಾಶ್ ಮಾಡಿ ಕೊಡಿ. ವಾಶ್ ಮಾಡಿದೆ ಒಂದು ಸರಿ ಆದರೂ ಸರಿ ಹಾಕಿದ್ದೀವಿ, ಇನ್ನು ಆಗ್ತಾಯಿಲ್ಲ, ನಾನು ದಪ್ಪ ಆಗಿಬಿಟ್ಟಿದ್ದೀನಿ, ಆ ಬಟ್ಟೆ ಆಗ್ತಾಯಿಲ್ಲ ಅಂತ ಹಾಗೆ ಕೊಡಬಾರ್ದು. ಒಂದು ಸರಿ ಹಾಕಿದರೂ ಕೂಡ ಅದನ್ನು ವಾಶ್ ಮಾಡಿ, ನಂತರ ವಾಶ್ ಎಲ್ಲ ಆದಮೇಲೆ ಒಂದು ಬಕೆಟಲ್ಲಿ ಹರಳುಪ್ಪು, ಕಲ್ಲುಪ್ಪು ಅಂತ ಏನು ಹೇಳ್ತೀವಿ, ಸ್ವಲ್ಪ ಕಲ್ಲುಪ್ಪು ಹಾಕಿ, ಅದಕ್ಕೆ ಒಂಚೂರು ಅರಿಶಿನ ಹಾಕಿ, ಅರಿಶಿನ ಜಾಸ್ತಿ ಹಾಕಿಬಿಡಿ, ಬಟ್ಟೆ ಎಲ್ಲ ಅರಿಶಿನ ಹಾಕ್ಬಿಡುತ್ತೆ. ಒಂಚೂರು ಲೈಟಾಗಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿ, ಕಲ್ಲುಪ್ಪು ಕರಗಿದ್ಮೇಲೆ ಆ ಬಕೆಟ್ ಒಳಗಡೆ ನೀರೇನಿದೆ, ಕಲ್ಲುಪ್ಪು ಹಾಕಿರೋ ನೀರು, ಅದ್ರ ಒಳಗಡೆ ಹಾಕಿ ಒಂದು 10 ನಿಮಿಷದಿಂದ ಅರ್ಧ ಗಂಟೆ ಆ ನೀರೊಳಗಡೆ ಬಟ್ಟೆಗಳನ್ನ ನೆನೆಸ್ಬೇಕು. ನೆನೆಸಿ ನಂತರ ಒಗೆದಿರೋ ಬಟ್ಟೆಗಳನ್ನ ಹಾಕಿ ನೆನೆಸಿ ನಂತರ ಅದನ್ನು ಮತ್ತೆ ಒಣಗಾಕಿ ನೀಟಾಗಿ ಒಣಗಿಸಿರೋ ಬಟ್ಟೆನ ನಾವು ಕೊಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಅದ್ರ ಜೊತೆ ನಿಮ್ಗಾದರೆ ಒಂದು 10 ರೂಪಾಯಿನೋ 100 ರೂಪಾಯಿನೋ ಕೊಡಿ. ಅದ್ರ ಜೊತೆ ನಿಮಗೆ ಆಗುತ್ತೆ ಅಂದರೆ ಒಂದು ಸ್ವೀಟ್ ಬಾಕ್ಸ್ ಕೊಡಿ, ಇಲ್ಲ ಒಂದು ಚಾಕ್ಲೇಟ್ನಾದರೂ ಕೊಡಿ. ಅದು ಬಟ್ಟೆ ಇಸ್ಕೊಂಡವ್ರಿಗೆ ಖುಷಿನೂ ಇರುತ್ತೆ, ಮತ್ತು ನಮ್ಮ ಕರ್ಮಗಳು ಕಳೆಯುತ್ತೆ. ನೀವು ಏನಾದರೂ ಅರ್ಧೋಗಿರೋ ಬಟ್ಟೆಗಳು ಅಥವಾ ಅಲ್ಲಿ ಪಸ್ತೋಗಿರೋದು, ಸಮದೋಗಿರೋದು ಬಟ್ಟೆಗಳನ್ನ ಕೊಟ್ಟರೆ ನೀವು ಇರೋದಕ್ಕಿಂತ ಹೆಚ್ಚಿನ ಪಾಪ ಕರ್ಮಗಳನ್ನ ಹೊತ್ಕೋತೀರಿ. ಅದನ್ನು ನಿಮ್ಮ ಮನೆಯಲ್ಲೇ ಯಾವುದಾದ್ರೂ ಒರೆಸೋದಕ್ಕೋ ಏನಕ್ಕೋ ರಿಯೂಸ್ ಮಾಡ್ಕೊಳ್ಳಿ, ಅಥವಾ ವೇಸ್ಟಾಗಿ ಬಿಸಾಕಿ. ನೀವು ವೇಸ್ಟಾಗಿ ಬಿಸಾಕಬೇಕಾದ್ರೂ ಕೂಡ ಈ ರೀತಿ ಮಾಡಿಯೇ ಬಿಸಾಕಬೇಕು. ಯಾಕಂದರೆ ಅದನ್ನು ತೊಗೊಂಡು ಯಾರಾದರೂ ಏನಾದರೂ ಕೆಟ್ಟ ಕೃತ್ಯಗಳಿಗೆ ಬಳಸ್ಕೊಂಡ್ರೆ ಅದು ನಿಮಗೆ ಬರುತ್ತೆ. ಆಮೇಲೆ ನಾವು ಬೇರೆಯವರ ಬಟ್ಟೆಗಳನ್ನ ಬಳಸಬಾರ್ದು, ನಮ್ಮ ಬಟ್ಟೆನೂ ಕೂಡ ಬೇರೆಯವ್ರಿಗೆ ಬಳಸೋಕ್ಕೆ ಕೊಡಬಾರ್ದು. ಯಾಕೆ ಅಂದರೆ ಅವರ ಕರ್ಮಗಳು ನಮಗೆ ಬರುತ್ತೆ, ನಮ್ಮ ಕರ್ಮಗಳು ಅವ್ರಿಗೆ ಹೋಗ್ಬೋದು. ಯಾರೋ ಒಳ್ಳೆಯವರು, ಅವ್ರಿಗೆ ಅದೃಷ್ಟ ಇರುತ್ತೆ, ಅವ್ರ ಬಟ್ಟೆಗಳನ್ನ ಹಾಕೊಂಡಾಗ ನಮ್ಗೆ ಅವ್ರ ಅದೃಷ್ಟ ಬರುತ್ತೆ ಅಂತಲೇ ಇಲ್ಲ, ಅವ್ರ ಕರ್ಮಗಳು ಕೂಡ ಬರ್ಬೋದು, ಅದೃಷ್ಟನೂ ಬರ್ಬೋದು, ಹೇಳಕ್ಕೆ ಬರಲ್ಲ. ಕರ್ಮಗಳು ಬಂದರೆ ನಾವು ನಮ್ಮ ಕರ್ಮಗಳ ಜೊತೆಗೆ ಅವ್ರ ಕರ್ಮಗಳನ್ನೂ ಹೊತ್ಕೊಂಡಂಗೆ ಆಗತ್ತೆ. ಹಾಗಾಗಿ ನೀವೇ ಬೇರೆಯವರು ಕೊಟ್ಟರು ಅಷ್ಟೇ ನಿಮ್ಮ ಕರ್ಮಗಳನ್ನ ಹೊತ್ಕೊಂಡಂಗೆ ಆಗುತ್ತೆ ಅವರು. ಹಾಗಾಗಿ ಯಾರು ಯಾವ್ರದ್ದೇ ಬೇರೆಯವರ ವಸ್ತುಗಳನ್ನ ಬಳಸಬಾರ್ದು. ಅಕಸ್ಮಾತ್ ಬಳಸಬೇಕು ಅನಿವಾರ್ಯ ಕಾರಣ ಅಂದರೆ ತೀರಾ ಯಾವುದೋ ಒಂದು ಅನಿವಾರ್ಯ ಕಾರಣಗಳಲ್ಲಿ ಬಳಸ್ಕೊಳ್ಳೋಣ, ಆದರೆ ಹೆಚ್ಚಾಗಿ ಬಳಸಬಾರ್ದು. ನಾವು ಯಾವುದೋ ಊರಿಗೆ ಹೋಗ್ತಾ ಇದ್ದೀವಿ ಅಂದಾಗ ನಮ್ಮ ಬಟ್ಟೆಗಳನ್ನೇ ತೊಗೊಂಡೋಗ್ಬೇಕು. ಅಕಸ್ಮಾತ್ ಗೊತ್ತಿಲ್ಲದೇ ಹೋಗಿ ಉಳ್ಕೊಳ್ಳೋ ಸಂದರ್ಭ ಬಂದಾಗ ಬಳಸ್ಕೊಳ್ಳಿ, ಆದರೆ ಅವ್ರದ್ದೇ ಬಟ್ಟೆಗಳನ್ನ ಯಾವಾಗಲೂ ಹಾಕ್ಕೊಳ್ಳೋದು ಆ ಥರ ಎಲ್ಲ ಮಾಡಬೇಡಿ. ಹಾಗೆ ಕೊಡಬೇಕಾದ್ರೆ ನೆನಪಿರಲಿ, ಒಂಚೂರು ಅರಿಶಿನ, ಒಂದು ಸ್ವಲ್ಪ ಕಲ್ಲುಪ್ಪು ಹಾಕಿ ಅದರಲ್ಲಿ ನೆನೆ ಹಾಕಿ ಆ ಬಟ್ಟೆಗಳನ್ನ ನೀಟಾಗಿ ಒಣಗಿಸಿ ಅದ್ರ ಜೊತೆ ಒಂದು 10 ರೂಪಾಯೋ ಒಂದು ಚಾಕ್ಲೇಟೋ ಏನಾದರೂ ಸ್ವೀಟ್ ಕೊಟ್ಟು ಅದನ್ನು ದಾನ ಮಾಡಿ. ಆವಾಗ ನಿಮಗೆ ಅದರ ದಾನದ ಪೂರ್ಣ
ಲಾಭ ನಿಮಗೆ ಸಿಗುತ್ತೆ. ಅವರು ತೃಪ್ತಿಯಾಗಿ ಈಸ್ಕೊತಾರೆ, ಈಸ್ಕೊಳ್ಳೋರು ತೃಪ್ತಿಯಾಗಿರಬೇಕು. ನಾವು ಕೊಡೋದಕ್ಕಿಂತ ಹೆಚ್ಚು ಈಸ್ಕೊಳ್ಳೋರು ತೃಪ್ತಿಯಾಗಿ ಈಸ್ಕೊಂಡಾಗ ಅದರ ಫಲ ನಮಗೆ ದೊರೆಯುತ್ತೆ. ನಮಗೆ ಅದು ಸೇವೆ ಮಾಡ್ದಂಗೆ ಆಗುತ್ತೆ. ಅವರು ಈಸ್ಕೊಂಡು ಬೇಜಾರು ಮಾಡಿಕೊಂಡ್ರೆ ನಮಗದರ ತೃಪ್ತಿ ಸಿಗಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.